ಎಲ್ರಿಗೂ ನಮಸ್ಕಾರ. ಹೆಸರು ಸುದರ್ಶನ್ ಗಾಯಕ್ವಾಡ್, ಬಿಕಾಂ ಫಸ್ಟ್, BR ಅಂಬೇಡ್ಕರ್ ಹಾಸ್ಟೆಲ್, ಅಕ್ಕೆ ರೋಡ್, ಜಾಬಿಂಗ್ ಕಾಲೇಜ್. ಇವತ್ತಿನ ಮೊದಲಾಗಿ ಎಲ್ರಿಗೂ ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನ ಹೇಳುತ್ತಾ, ಏನು ನಮ್ಮ ಸ್ನೇಹಿತರನ್ನ ಹೇಳಿದ್ರು ಯಾವಾಗ ಜಾರಿಗೆ ಬಂತು ಏನಾಯ್ತು ನಿಮ್ಗೆಲ್ಲರೂ ಗೊತ್ತಿದೆ, ಎಷ್ಟು ವಿಧಿಗಳು, ಎಷ್ಟು ಅಧಿಸೂಚಿಗಳು, ಏನೇನು ಇದೆ ಅಂತ ನಿಮ್ಗೆಲ್ಲರೂ ಗೊತ್ತಿದೆ. ಬಟ್ ಎರಡೆರಡು ಒಂದು ಮಾತನ್ನ ಹೇಳಕ್ ಕೊಡ್ತೀನಿ ಸಂವಿಧಾನದ ಮಾತದ ಬಗ್ಗೆ. ಇಷ್ಟು ಅತಿ ದೊಡ್ಡದಾದಂತ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇಷ್ಟು ವಿವಿಧತೆ ಇದ್ರೂ, ಜಾತಿ ಧರ್ಮಗಳಿದ್ರು ಇವತ್ತು ಏಕತೆಯಿಂದ ಬದುಕ್ತಿಲ್ಲ ಅಂದ್ರೆ ಅದಕ್ಕೆ ಕಾರಣ ಸಂವಿಧಾನ. ಹಾಗೂ ಅಂದ್ರೆ ಇವತ್ತೇನಾದ್ರೂ ನಮ್ಮ ರಾಷ್ಟ್ರ ಗಣರಾಜ್ಯವಾಗಿ, ಸಮಾಜವಾದಿ ರಾಷ್ಟ್ರವಾಗಿ, ಜಾತ್ಯತೀತ ರಾಷ್ಟ್ರ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಸಂವಿಧಾನ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಂವಿಧಾನದ ಮಹತ್ವ ನಮ್ಗೆ ಅಷ್ಟೊಂದು ಗೊತ್ತಾಗಲ್ಲ, ಯಾಕಂದ್ರೆ ಅನುಭವಿಸೋದರಿಗೆ ಅದು ನೋಡ್ಬಿಡ್ತು. ಸಂವಿಧಾನ ಮಹತ್ವ ಏನಾದ್ರು ಗೊತ್ತಾಗ್ಬೇಕಂದ್ರೆ ಅದಕ್ಕೆ ಶೋಷಣೆ ಒಳಗಾದವ್ರಿಗೆ ಆ ಮಹತ್ವ ಗೊತ್ತು. ಸಂವಿಧಾನ ಅಂತ ಅಂದಾಗ ನಮ್ಗೆ ಮುಖ್ಯವಾಗಿ ನೆನಪಾಗೋದೇ ಡಾಕ್ಟರ್ BR ಅಂಬೇಡ್ಕರ್. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಕೊಡಿ ಅಂತ ಹೇಳಿ. ಸಂವಿಧಾನ ರಚನೆ ಆಗಲಿಕ್ಕೆ ಕಾರಣನೇ ಡಾಕ್ಟರ್ BR ಅಂಬೇಡ್ಕರ್. ಯಾಕೆ ರಚನೆ ಆಯ್ತು ಸಂವಿಧಾನ ರಚನೆ ಆಗಲಿಕ್ಕೆ ಕಾರಣ ಏನಂದ್ರೆ, ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರ ಬಾಲ್ಯವನ್ನು ನೋಡ್ಬೇಕಾಗಿದೆ. ಅವ್ರ ಬಾಲ್ಯದಲ್ಲಿ ಹೇಗಿತ್ತಪ್ಪ ಅಂದ್ರೆ, ಶಾಲೆ ಕಲಿಯೋದು ತುಂಬಾ ಕಷ್ಟದ ಪರಿಸ್ಥಿತಿನೇ ಇತ್ತು. ಬಟ್ ಎರಡು ಉದಾಹರಣೆಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಏನಾದ್ರು ನೀರು ಕುಡಿಬೇಕಂತಿದ್ರೆ ಕೈ ಡೈರೆಕ್ಟ್ ಲೋಟದಲ್ಲಿ ಕುಡಿತಿರಲ್ಲ, ಮೇಲಿಂದ ನೀರನ್ನು ಹಾಕೊಂಡ್ರು. ಇವತ್ತು ಯಾರಾದ್ರೂ ನಮ್ಗೆ ಆತರ ಮಾಡ್ತಾರ? ನಾವೆಲ್ಲರೂ ಸಮಾನತೆಯಿಂದ ನೀರು ಕುಡಿದಿರ್ತಾರೆ. ಅದ್ರ ಕಾರಣನೇ ಸಂವಿಧಾನ. ಅವ್ರೇನಾದ್ರೂ ಪಾಠ ಕೇಳ್ಬೇಕಂತಿದ್ರೆ ಮೇಲ್ಜನ ಒಂದ್ ಕಡೆ ಕುತ್ಕೊಂಡಿದ್ರೆ, ಬಟ್ ಅವರ ಗೋಣಿ ಚೀಲ ಹಾಕಿ ಅಷ್ಟು ಕೀಳಾಗಿ ನೋಡಿ ಒಂದ್ ಕಡೆ ಪಾಠವನ್ನ ಕೇಳಿಸೋದು ನಾವೆಲ್ಲ ಕೇಳಿದ್ವಿ. ಬಟ್ ಇವತ್ತು ನಾವೆಲ್ಲ ಬೆಂಚ್ ಮೇಲೆ ಕೂತ್ಕೊಂಡು ಪಾಠ ಕೇಳ್ತಿದ್ವಿ, ಎಲ್ಲರೂ ಸಮವಸ್ತ್ರವನ್ನು ಧರಿಸಿದ್ವಿ, ಎಲ್ರಿಗೂ ಒಂದೇ ರೀತಿಯಲ್ಲಿ ಪಾಠ ಮಾಡ್ತಾರೆ ಅಂತ ಕಾರಣ ಅದಕ್ಕೆ ಸಂವಿಧಾನ ಅಂತ ಹೇಳಕ್ ಇಷ್ಟಪಡ್ತಾರೆ. ನೆಕ್ಸ್ಟ್ ಅವ್ರೇನಾದ್ರು ಓಡಾಡ್ಬೇಕಂದ್ರೆ, ಈಗ ನಾವ್ ಎಲ್ಲಿ ಬೇಕಾದ್ರೂ ಓಡಾಡ್ತಿರ್ತಾರೆ, ಅವ್ರೇನಾದ್ರೂ ಓಡಾಡ್ಬೇಕಂದ್ರೆ ಹಿಂದೆ ಒಂದು ಪರಕೆಯನ್ನ ಕಟ್ಕೊಂಡು ಹೋಗ್ಬೇಕಾಗಿತ್ತು. ಮೇಲೆ ಜನರ ಬೀದಿಗಳಲ್ಲಿ ಓಡಾಡ್ಬೇಕಂದ್ರೆ ಎಂತಿದ್ರೆ ಅವ್ರನ್ನೆರಡೂ ಕೂಡ ಬೀಳಬಾರ್ದು ಅನ್ನೋ ಮನಸ್ಥಿತಿಯಲ್ಲಿ ಅವರಿದ್ರು. ಹಿಂದೆ ಒಂದು ಪರಕೆಯನ್ನ ಕಟ್ಕೊಂಡು ಅವ್ರ ಶಾಲೆಗೆ ಹೋಗ್ಬೇಕಾಗಿತ್ತು, ಅವ್ರು ಓಡಾಡ್ಬೇಕಾಗಿತ್ತು. ಆ ಪರಿಸ್ಥಿತಿ ಇವತ್ತಿಲ್ಲ, ನಮ್ಗಿಲ್ಲ. ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಸಂವಿಧಾನ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು, ಅವಾಗಿನ ಕಾಲದಲ್ಲಿ ಅಸ್ಪೃಶ್ಯರಿಗೆ ದೇವಾಲಯಗಳಲ್ಲಿ ಪ್ರವೇಶ ಇರ್ತಿರ್ಲಿಲ್ಲ. ಸ್ನೇಹಿತರೆ, ದೇವರೇ ನಮಗೆ ಭೇದ ಭಾವ ಮಾಡಿಲ್ಲ, ಬಟ್ ಆಗಿನ ಕಾಲದಲ್ಲಿ ಆ ಮನಸ್ಥಿತಿಯಲ್ಲಿ ಜನ ಇದ್ರು. ಇದೆಲ್ಲ ನೋಡಿದಂತ ಅಂಬೇಡ್ಕರ್ ಏನ್ ಮಾಡ್ತಾರೆ ಅಂದ್ರೆ, ನನಗಾದಂತ ಶೋಷಣೆ, ನನಗಾದಂತ ನೋವು ಮುಂದಿನ ಜನಕ್ಕೆ ಆಗ್ಬಾರ್ದು ಅಂತ ಹೇಳಿ ಸಂವಿಧಾನ ರಚನೆ ಮಾಡ್ತಾರೆ. ನಾವೆಲ್ಲ ಪುಣ್ಯವಂತರು ಅಂತ ಹೇಳುದು ಸ್ನೇಹಿತರೆ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಆಗಿನ ಕಾಲದಲ್ಲಿ ಮೇಲ್ಜನರು ಕೆಲವೊಂದು ದೌರ್ಜನ್ಯಗಳು, ಆರೋಪಗಳನ್ನ ತುಂಬಾ ಸಾಕಷ್ಟು ಕೆಲ ಜನರ ಮೇಲೆ ಹಾಕುವಂತ ಕಾಲವಾಗಿತ್ತು. ಯಾಕಪ್ಪ ಅಂದ್ರೆ, ಅಷ್ಟೊಂದು ಯಾರು ತಮ್ಮ ಕಾನೂನಿಗೋಸ್ಕರ ಹೋರಾಡ್ತಿರ್ಲಿಲ್ಲ. ಎಷ್ಟು ನಮ್ಮ ಕಾನೂನು ಒಂದು ಪದ್ಧತಿ ಏನಪ್ಪಾ ಅಂದ್ರೆ, 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು. ಬಟ್ ಇವತ್ತು ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಮ್ಮ ಮೂಲಭೂತ ಹಕ್ಕುಗಳಿಗೆ ಹೋರಾಡೋದು, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವ್ರಿಗೆ ಯಾವ್ದ ಶೋಷಣೆ ವಿರುದ್ಧ ಹೋರಾಡೋದು ಅಂತ ಅವಕಾಶನ ಮಾಡ್ಬಿಟ್ಟಿದೆ ನಮ್ಮ ಸಂವಿಧಾನ. ಹಾಗೆ ಇನ್ನೊಂದು ಸಮಾನತೆ ಅವಕಾಶ ಆಗಪ್ಪ ಅಂದ್ರೆ, ಇವತ್ತು ಒಬ್ಬ ಟೀಮ್ ಅವರು ಕೂಡ ಮುಂದೆ ದೇಶವನ್ನು ಆಳೋದೋ ಇದು. ಇವತ್ತು ಟೀಮ್ ಅವರು ಕೂಡ ಮುಂದೆ ದೇಶವನ್ನು ಆಳೋದು. ಬಟ್ ಇಲ್ಲಿರೋ ಯಾರಾದ್ರೂ ನೀವು ಮನಸ್ಸು ಮಾಡಿದ್ರೆ IAS ಅಧಿಕಾರಿಗಳಾಗೋದು, IPS ಅಧಿಕಾರಿಗಳಾಗೋದು, ಯಾವುದೇ ಒಂದು ಉನ್ನತ ಹುದ್ದೆಗಳಿಗೆ ಹೋಗೋದು. ಬಟ್ ಆಗಿನ ಕಾಲದಲ್ಲಿ ಹಾಗಿಲ್ಲ. ಬಟ್ ಇದಕ್ಕೆಲ್ಲ ಅವಕಾಶ ಕೊಟ್ಟಂತೆ ಸಮಾನತೆ. ಆಮೇಲೆ ನೀವು ಈಗ ಇಷ್ಟೆಲ್ಲ ಏನಿರ್ತೀರಿ, ಆಮೇಲೆ ಯಾರು ಎಲ್ಲಿ ಬೇಕಾದ್ರೂ ಮಾತಾಡಂಗಿರ್ಲಿಲ್ಲ ಆಗಿನ ಕಾಲದಲ್ಲಿ. ಈಗ ಎಲ್ಲಿ ಬೇಕಾದ್ರೂ ನಾವು ಮಾತಾಡೋದು, ಅದ್ರ ಧ್ವನಿ ಎತ್ತಿರಲಿಲ್ಲ. ಎಲ್ಲಿ ಬೇಕಾದ್ರೆ ನಿಮ್ಗೆ ಇಷ್ಟ ಬಂದಲ್ಲಿ ನೀವು ಮಾತಾಡೋದು, ಅದನ್ನೇ ನಮ್ಮ ವಾಕ್ ಸ್ವಾತಂತ್ರ್ಯ ಅಂತ ಕರೀತೀವಿ. ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಹಾಗೆ ಹಲವಾರು ಹಕ್ಕುಗಳನ್ನ ಕೊಟ್ಟಿದೆ. ಹಲವಾರು ಅಂದ್ರೆ ಆಗಿನ ತರ ಶೋಷಣೆ ಆಗಿದೆ, ನಾವು ಯಾರು ಶಾಲೆಗೆ ಬರ್ತಿದ್ದಿಲ್ಲ ನಾವು. ಬಟ್ ನನಗೊಂದು ಹೆಮ್ಮೆ ಏನಿದೆ ಅಂದ್ರೆ, ಡಾಕ್ಟರ್ BR ಅಂಬೇಡ್ಕರ್ ಸರ್ ಅವರ ಹಾಸ್ಟೆಲ್ ನಲ್ಲಿ ಇವತ್ತು ನಾನು ಎಲ್ಲರೂ ಊಟ ಮಾಡ್ತಿದ್ದಂತ ಊಟನ ಮಾಡ್ತಿದ್ದೀನಿ. ಎಲ್ಲರೂ ಏನ್ ಸೌಲಭ್ಯ ಅನುಭವಿಸ್ತಾರೋ ಅದನ್ನ ಸೌಲಭ್ಯ ಅನುಭವಿಸ್ತಿದ್ದೀನಿ. ಎಲ್ಲರೂ ಏನು ಸ್ಪೆಷಾಲಿಟಿ ಕೋಣೆಯಲ್ಲಿ ಮಲಗ್ತಾರೆ, ಫ್ಯಾನ್, ಲೈಟ್, ಇವತ್ತು ಏನೇನು ಸೌಲಭ್ಯ ಸಿಕ್ಕಿದೆ ಕಾರಣ ಅಂದ್ರೆ ಅದಕ್ಕೆ ಸಂವಿಧಾನ, ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ದೇಶದ ಭವಿಷ್ಯ ಇರೋದು ಯಾಕೆ ಅಂದ್ರೆ, ನಮ್ಗೆ ಇದನ್ನ ನಾವು ಅಳವಡಿಸಬೇಕು. ಇವರು ಎಲ್ಲರೂ ಯಾಕೆ ನಮ್ಗೆ ಮಕ್ಕಳಲ್ಲಿ ಆ ಒಂದು ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಿದ್ದಾರೆ ಅಂದ್ರೆ, ದೇಶದ ಭವಿಷ್ಯ ಇರೋದೇ ನಮ್ಗೆ. ನಾವು ಸಮಾನತೆಯನ್ನು ಕಾಣ್ಬೇಕು ಸ್ನೇಹಿತರೆ. ಸಿಟಿಗಳೇ ಕಡಿಮೆ ಆಗಿದೆ, ಬಟ್ ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ಇನ್ನೂ ಆ ಸಮಾನತೆ ಬಂದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಕಂಡ್ರೆ ಈಗ ದೇಶ ಭವಿಷ್ಯ ಇರೋದು ನಮ್ಗೆ ಇರತ್ತೆ. ನಾವು ಕಂಡ್ರೆ ಎಲ್ಲ ಮುಂದೆ ದೇಶ ಭವಿಷ್ಯ ಒಳ್ಳೆದಾಗುತ್ತೆ ಅಂತ ಹೇಳಿ ಇಷ್ಟು ಮಾತಾಡೋ ಅವಕಾಶ ಮಾಡಿಬಿಟ್ಟ ಎಲ್ಲರ ಮುಂದೆ ಸಿಕ್ಕುವಂತ ಅವಕಾಶ ಸಿಕ್ಕಿದ್ದಕ್ಕೆ ರೋಷನಿ ಟೋಷನ್ ಅಂಡ್ ಲೋಯಲ್ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ, ನಿಮ್ಗೆಲ್ರಿಗೂ ಧನ್ಯವಾದಗಳು.